ಆಫ್ ಆಲ್ ಕಂಗ್ರ್ಯಾಚುಲೇಷನ್. ಇವ್ರು ಇವಾಗಿಂದಲ್ಲ, ಫ್ರಮ್ ಪಾಸ್ಟ್ 6 ಇಯರ್ಸಿಂದ ನನ್ನ ಫ್ರೆಂಡ್. ಇದಕ್ಕೂ ಮುಂಚೆ ಲೂಸ್ ಮಾದವ್ರ ಅಣ್ಣಂಗೆ ಸಿನಿಮಾ ಮಾಡಿದಾಗಿಂದನೂ ನನಗೆ ಇವರ ಆಲೋಚನೆಗಳು, ಇವರು ಮಾಡುವಂಥ ಸಿನಿಮಾ ಶೈಲಿ ಬಹಳ ಇಷ್ಟ. ಆಮೇಲೆ ಕನ್ನಡಕ್ಕೆ ಸಿಕ್ಕ ಒಳ್ಳೆಯ ಸ್ಫುರದ್ರೂಪಿ ನಟ. ಯಾವಾಗಲೂ ಎಲ್ಲ ಹೇಳ್ತಿದ್ರು ಹೈಟ್ ಇದ್ದಾರೆ, ವೆಯ್ಟ್ ಇದ್ದಾರೆ, ಎಲ್ಲ ಸಂತೋಷ. ಜೊತೆಗೆ ಈ ಸಿನಿಮಾಗೆ ಅಶ್ವಿನಿ ಮೇಡಮ್ ಪ್ರತಿ ಹಂತದಲ್ಲಿ ಜೊತೆಲಿದ್ದಾರೆ. ಅಪ್ಪು ಸರ್ ತುಂಬ ಇಷ್ಟಪಟ್ಟು ಜೊತೆಲಿದ್ದಂಥ ಫ್ಯಾಮಿಲಿ. ನಿಮ್ಮ ಹೈಟ್ ಇದೆ, ಕಲರ್ ಇದೆ, ವೆಯ್ಟ್ ಇದೆ, ಎಲ್ಲ ಇದೆ. ಅಪ್ಪು ಸರ್ ಫ್ಯಾಮಿಲಿ ನಿಮ್ಮ ಜೊತೆಲಿ, ಆ ವ್ಯಕ್ತಿತ್ವ ನಿಮ್ಮದಾಗಲಿ, ನಾನು ಅದನ್ನು ಹಾರೈಸ್ತೀನಿ. ಯಾಕೆಂದರೆ ಜನರ ಜೊತೆ ಬೆರೆಯೋದೇ ಬಹಳ ದೊಡ್ಡ ಗುಣ, ಅವರಿಂದ ನಾನು ಕಲ್ತಿದ್ದು. ಸೊ ಆ ವ್ಯಕ್ತಿತ್ವ ನಿಮ್ಮದಾಗಲಿ. ನಮ್ಮ ಗಿರೀಶ್ ಸರ್ ಪ್ರೊಡಕ್ಷನ್ ಮಾಡಿರೋದು, ನಿಮ್ಮ ತಂದೆಗೆ ಮತ್ತು ಗಿರೀಶ್ ಸರ್ ನಾನು ಯಾವಾಗಲೂ ಆಭಾರಿ. ಒಳ್ಳೆ ಹೀರೋ ಕನ್ನಡಕ್ಕೆ ಕೊಟ್ಟಿದ್ದಾರೆ, ತುಂಬ ಖುಷಿಯಾಯಿತು. ನನ್ನ ಕಾರ್ ಕೆಳಗೆ ಲಾಕ್ ಮಾಡಿದ್ದೀನಿ, ಅದನ್ನೆಲ್ಲ ಅನ್ಲಾಕೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಬಿಕಾಸ್ ಈಗಷ್ಟು ತುಂಬ ಕಷ್ಟಪಟ್ಟು ಧರ್ಮ ತಗೊಂಡಿರೋದು, ನಾನು ಸಾಲಗಿಲ್ಲ ಎಲ್ಲ ಮಾಡಿಸಿ ಕಾರ್ ತಗೊಂಡಿದ್ದೀನಿ. ನೀವು ಅನ್ಲಾಕ್ ಮಾಡ್ಕೊ ಎತ್ಕೊಟ್ಟಾಗೋದು ಇವೆಲ್ಲ ಮಾಡಬೇಡಿ. ರಚಿಲ್ ಬಗ್ಗೆ ನಾನು ಒಂದು ಮಾತಾಡ್ಬೇಕು. ರಚಿಲ್ ಈ ಕಡೆ ಬನ್ನಿ ಒಂದು ಸ್ವಲ್ಪ. ಇವ್ರದ್ದು ನಂದು ಒಂದೇ, ಏನು ಅಂದರೆ ಹೇಳ್ತೀನಿ ಲೆಟ್ ಮಿ ಕಂಪ್ಲೀಟ್. ಇಬ್ಬರು ಏನಾಯಿತು ಅಂದರೆ, ನಂದು ಫಸ್ಟ್ ನೈಟ್ ವಿದ್ದೇವ ಶೂಟಿಂಗ್ ನಡೀತಾ ಇರ್ಬೇಕಾದ್ರೆ ನನ್ನ ಮದುವೆ ಆಯಿತು. ಈ ಸಿನಿಮಾ ಮಾಡ್ಬೇಕಾದ್ರೆ ಅವ್ರದ್ದು ಮದುವೆ ಆಯಿತು. ಮುಗಿದ ತಕ್ಷಣ ಇವರು ಶೂಟ್ಗೆ ಹೋದ್ರು, ನಾನು ಶೂಟ್ಗೆ ಹೋದೆ. ಇಬ್ಬರು ಕೂತ್ಕೊಂಡು ಒಟ್ಟಿಗೆ ಸೇರ್ಕೊಂಡು ಸಿನಿಮಾ ನೋಡೋಕೆ ಬಂದಿದ್ದೀವಿ ಅಲ್ವಾ? ಕರೆಕ್ಟಾಗಿ ಹೇಳಿದೆ. ಒಂದು ಸೆಕೆಂಡ್, ಒಳ್ಳೆಯದಾಗಲಿ. ಕನ್ನಡಕ್ಕೆ ಬಹಳ ಪ್ರತಿಭಾವಂತ ನಾಯಕಿ, ತುಂಬ ಟ್ಯಾಲೆಂಟೆಡ್. ಡೆಫಿನೆಟ್ಲಿ ಈ ಸಿನಿಮಾ ಮೂಲಕ ಮತ್ತಷ್ಟು ಜನರ ಮನಸ್ಸನ್ನು ಗೆಲ್ತಾರೆ. ಸ್ಪೆಷಾಲಿಟಿ ಏನಂದರೆ, ದರ್ಶನ್ ಸರ್ದೊಂದು ಸಿನಿಮಾ ದಾಸ ಮತ್ತು ನಮ್ಮ ಪ್ರೀತಿ ರಾಮು ಒಂದೇ ವಾರದಲ್ಲಿ 2 ಸಿನಿಮಾ ರಿಲೀಸ್ ಆಗಿತ್ತು. ಇವರಿಬ್ಬರಿದಾರಲ್ಲ, ಇವರಿಬ್ಬರು ಮುಖ ಸರಿಯಾಗಿ ನೋಡ್ಕೊಳ್ಳಿ. ಇವರಿಬ್ಬರದು ಒಂದೇ ವಾರದಲ್ಲಿ ಒಂದೊಂದು ವಾರಕ್ಕೆ ಒಂದೊಂದು ಸಿನಿಮಾ ರಿಲೀಸ್ ಆಗ್ತದೆ. ಈ ವಾರ ಇವ್ರದ್ದು ಜೊತೆಲಿ ನಿಂತ್ಕೊಂಡವ್ರೆ, ನೆಕ್ಸ್ಟ್ ವಾರ ಇಬ್ಬರು ಫೈಟಿಗೆ ಬೀಳ್ತಾರೆ. ಸೊ ಒಂದು ಸೆಕೆಂಡ್, ಆಲ್ ದಿ ಬೆಸ್ಟ್. ಗಿರೀಶ್ ಸರ್ ಕನ್ನಡಕ್ಕೆ ಸಿಕ್ಕಂಥ ಒಬ್ಬ ಅತ್ಯದ್ಭುತವಾದ ನಿರ್ಮಾಪಕರಾಗ್ತಾ ಇದ್ದಾರೆ. ಯಾಕೆಂದರೆ ಐಪ್ಲಿಕ್ಸ್ ಕನ್ನಡ ಚಿತ್ರರಂಗಕ್ಕೆ ಅವರ ಸಾಧನೆ ಮತ್ತು ಸೇವೆ ಬಹಳ ದೊಡ್ಡದು. ನಾನು ಈ ತಂಡಕ್ಕೆ ಶುಭಾಶಯ ಹೇಳ್ತೀನಿ. ಧರ್ಮ ಇಲ್ಲಿದ್ದೇನೆ, ಬಾರೋಣ. ಆಮೇಲೆ ಧರ್ಮಣ್ಣ ತುಂಬ ಖುಷಿಯಾಗುತ್ತೆ. ನನ್ನ ಸ್ನೇಹಿತರು, ಈಸ್ ಲೈಕ್ ಮೈ ಬ್ರದರ್. ಒಳ್ಳೆ ಎಂಟರ್ಟೈನರ್, ಕನ್ನಡಕ್ಕೆ ಸಿಕ್ಕ ಒಬ್ಬ ಅತ್ಯದ್ಭುತ ಹಾಸ್ಯ ನಟರವರು. ಈ ಸಿನಿಮಾದ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಯಾವುದನ್ನು ಹೆಚ್ಚು ಮಾಡದೆ ಕ್ಯೂಟಾಗಿ ಸಿನಿಮಾ ತಲುಪಿಸೋ ಪ್ರಯತ್ನ ಮಾಡಿದ್ದಾರೆ. ತುಂಬ ಇಷ್ಟ. ನನಗೆ ಇಂಥ ಸಿನಿಮಾಗಳು ಇಷ್ಟ. ಬತ್ತಿದಂಗೆ ಒಡೆದು 100 ಜನ ಮಲಗಿಸ್ಬಿಡೋದು, ಬಿದೋಗ್ಬಿಡೋದು, ಇಂಥದ್ದು ಯಾವುದೂ ಆಗಲ್ಲ. ಅಂತ ಕತ್ತರಿಸೋದು, ಲಾಂಗನ ಒಳಗೆ ತರಕಾರಿ ಕತ್ತರಿಸಂಕ, ಇದು ಯಾವುದೂ ನಂಗೆ ಆಗಲ್ಲ. ಅತಿಯಾದ ವೈಲೆನ್ಸ್ ಆಗಲ್ಲ. ಶೋಭರಾಜ್, ನನ್ನ ಸಿನಿಮಾ ಟೀಮ್ ಎಲ್ಲರೂ ಇದರಲ್ಲಿದ್ದಾರೆ. ಈ ಸಿನಿಮಾದಲ್ಲಿ ಎಲ್ಲ ನಮ್ಮ ಟೀಮಲ್ಲಿರೋರು ಎಲ್ಲರೂ ಇದ್ದಾರೆ. ನೀವು ಒಬ್ಬರು ಬಿಟ್ಟು, ಇವರು ಬಿಟ್ಟು, ನೀವು ಬಿಟ್ಟು, ಇನ್ನೆಲ್ಲ ನನ್ನ ಟೀಮಲ್ಲಿದ್ದಾರೆ. ಸೊ ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ಅನ್ಲಾಕ್ ರಾಘವ ಮನಸ್ಸನ್ನು ಅನ್ಲಾಕ್ ಮಾಡಿಕೊಂಡು ಕ್ಲೀನಾಗೆ ಫಿಲಮ್ ನೋಡೋಕ್ಕೆ ಅಂತ ಕೂತ್ರೆ ಕಂಪ್ಲೀಟ್ ಲಾಕ್ ಆಗ್ತೀರಾ, ಫಿಲಮ್ಗೆ ಲಾಕ್ ಆಗ್ತೀರಾ. ಒನ್ಸ್ ಅಗೇನ್ ಆಲ್ ದ ಬೆಸ್ಟ್. ಅನ್ಲಾಕ್ ರಾಘವ ಮೂಲಕ ಕನ್ನಡಕ್ಕೆ ಒಂದು ಅದ್ಭುತವಾದ ಜೋಡಿ ಸಿಕ್ಕಿದೆ. ಒಳ್ಳೆಯದಾಗಲಿ. ಇವರ ಕಾಂಬಿನೇಷನ್ ಮತ್ತಷ್ಟು ಸಿನಿಮಾ ಬರಲಿ. ನನಗೆ ಇಬ್ಬರು ತುಂಬ ಖುಷಿಯಾಯಿತು. ಇಬ್ಬರು ತುಂಬ ಇಷ್ಟಾರು. ದೀಪಕ್, ನಾನು ಈ ಸಮಯದಲ್ಲಿ ಹಾರೈಸ್ತೀನಿ ನಿಮಗೆ. ಒಳ್ಳೆ ಪ್ರತಿಭಾವಂತ ನಿರ್ದೇಶಕರು. ಯಾವುದನ್ನು ಹೆಚ್ಚು ಮಾಡದೆ ಸ್ವೀಟಾಗಿ ಕ್ಯೂಟಾಗಿ ನಿರ್ದೇಶನ ಮಾಡ್ತೀರಾ. ಚೆನ್ನಾಗಿತ್ತು. ಅದಲ್ಲ, ಸೆಕೆಂಡ್ ಟೈಮ್ ಲಾಕ್ ಅಂತಿತ್ತಲ್ಲ, ಏನಾಯ್ತದು? ಹೌದಾ? ನಂಗೆ ಗೊತ್ತಾಗ್ದೇ ಇತ್ತು. ನಂಗೆ ಸ್ವಲ್ಪ ಎಜುಕೇಷನ್ ಕಡಿಮೆ. ಶೋಭರಾಜ್ ಸರ್ನ ಮಿಸ್ ಮಾಡ್ಕೋಬೇಡಿ, ಸಖತ್ ಇಷ್ಟ ಆಗ್ತಾರೆ ಈ ಸಿನಿಮಾದಲ್ಲಿ. ಶೋಭರಾಜ್ ಸರ್, ಸಾಧು ಸರ್, ಹೀರೋ ಹೀರೋಯಿನ್ ಮತ್ತು ಧರ್ಮಣ್ಣ 5 ಜನ, ಅವಿನಾಶ್ ಸರ್ ಈಕ್ವಲ್ ಆಗಿ ಒಬ್ರಿಗಿಂತ ಒಬ್ರು ಜಿದ್ದು ಬಿದ್ದು ಆಕ್ಟ್ ಮಾಡಿದ್ದಾರೆ. ಆಲ್ ದ ಬೆಸ್ಟ್.